ಈ ಸಲ ಕಪ್ ನಮ್ಮದೇ ಗುರು, ಈ ಸಲ ಕಪ್ ನಮ್ಮದೇ. ಆರ್ ಸಿ ಬಿ ಫ್ಯಾನ್ಸ್ನ ಹಲವು ವರ್ಷಗಳ ಆಸೆ ಆರ್ ಸಿ ಬಿ ಫ್ರ್ಯಾಂಚೈಸ್ಗೆ ಕಪ್ ಸಿಗೋದು ಕೊನೆಗೂ ಈಡೇರಿದೆ. ಆರ್ ಸಿ ಬಿ ವುಮೆನ್ಸ್ ತಂಡ 2ನೇ ಸೀಸನ್ನಲ್ಲಿ ಅದನ್ನು ಈಡೇರಿಸಿದ್ದಾರೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 2ರ ಚಾಂಪಿಯನ್ ಆಗಿ ಆರ್ ಸಿ ಬಿ ವುಮೆನ್ಸ್ ತಂಡ ಮಿಂಚಿದೆ. ಅಂತೂ ಇಂತೂ ಆರ್ ಸಿ ಬಿ ಫ್ರ್ಯಾಂಚೈಸ್ ಕೂಡ ಕಪ್ಪನ್ನು ಗೆದ್ದಿದೆ. ಫ್ಯಾನ್ಸ್ ಸಖತ್ ಖುಷಿಯಾಗಿದ್ದಾರೆ. ನಂಗಂತೂ ಈಗ ಮಾತೇ ಬರ್ತಾ ಇಲ್ಲ ಏನು ಹೇಳಬೇಕು ಅಂತ. ಡೈ ಹಾರ್ಡ್ ಫ್ಯಾನ್ಸ್ಗೆ ಈ ಥರ ಫೀಲಿಂಗ್ ಆಗೋದು 100%. ಇದೇ ಖುಷಿಯಲ್ಲಿ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ಮ್ಯಾಚ್ನ ಟಾಸನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಗೆದ್ದಿದ್ರು. ಈ ಮ್ಯಾಚ್ಗೆ ಯೂಸ್ಡ್ ವಿಕೆಟನ್ನೇ ಬಳಸಲಾಗಿತ್ತು. ಹಾಗಾಗಿ ಲೋ ಸ್ಕೋರಿಂಗ್ ಮೊದಲೇ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಆದ್ರೂ ಒಳ್ಳೆ ಸ್ಟಾರ್ಟ್ ಸಿಕ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ. ಶಫಾಲಿ ವರ್ಮಾ ಚಚ್ಚಾಕ್ಬಿಟ್ರು ಎಲ್ಲರನ್ನೂ. ರೇಣುಕಾ ಸಿಂಗ್ ಮತ್ತು ಸೋಫಿ ಡಿವೈನ್ ಇನಿಷಿಯಲ್ಸ್ ಓವರ್ನಲ್ಲಿ ತುಂಬಾ ದುಬಾರಿ ಆದರು. ಎಸ್ಪೆಷಲಿ ರೇಣುಕಾ ಸಿಂಗ್ ತುಂಬಾ ರನ್ಸ್ ಲೀಕ್ ಮಾಡಿದರು. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅತ್ಯುತ್ತಮ ಆರಂಭ ದೊರೆಯಿತು. ಇದರೊಂದಿಗೆ ಪವರ್ ಪ್ಲೇನಲ್ಲಿ 50 ರನ್ ಗಡಿ ದಾಟಿಸ್ಬಿಟ್ಟಿದ್ರು. ಮೊದಲ ವಿಕೆಟ್ಗೆ 64 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಕಲೆ ಹಾಕಿದರು ಮ್ಯಾಗ್ಲೆನಿಂಗ್ ಮತ್ತು ಶಫಾಲಿ ವರ್ಮಾ ಬರೋಬ್ಬರಿ 44 ರನ್ಗಳನ್ನು ಕೇವಲ 27 ಬಾಲ್ಗಳಲ್ಲಿ ಗಳಿಸಿದ್ರು. ಪವರ್ ಪ್ಲೇ ಆದ ಬಳಿಕ ಮೊಲಿನ್ಯೂಕ್ಸ್ ಅಟ್ಯಾಕ್ಗೆ ಬಂದರು. ಮೊಲಿನ್ಯೂಕ್ಸ್ ಅಟ್ಯಾಕ್ಗೆ ಬಂದ ಮೇಲೆ ಮ್ಯಾಚ್ನ ಗತಿನೇ ಚೇಂಜ್ ಆಯಿತು. ನಾವು ಇವರ ಬ್ಯಾಟಿಂಗ್ ನೋಡಿ ಇವತ್ತೇನು 180-200 ಹೊಡಿತಾರೋ ಅನ್ನೋ ರೇಂಜ್ಗೆ ಹೆದರ್ಕೊಳ್ತಾ ಇದ್ವಿ. ಸ್ವಲ್ಪ ಟೆನ್ಷನ್ನು ಆಗ್ತಾಯಿತ್ತು. ಆದರೆ ಮೊಲಿನ್ಯೂಕ್ಸ್ ಅದೆಲ್ಲದನ್ನು ನಿವಾರಿಸೇ ಬಿಟ್ಟರು. ಒಂದೇ ಓವರ್ನಲ್ಲಿ 3 ವಿಕೆಟ್ಗಳನ್ನು ತೆಗೆದರು. ಈ ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಇಲ್ಲೇ. ಮೊದಲಿಗೆ ಶಫಾಲಿ ವರ್ಮಾ ಒಂದು ಬಿಗ್ ಹಿಟ್ ಹೊಡೆಯೋದಕ್ಕೆ ಹೋಗಿ ಬೌಂಡ್ರಿ ಲೈನ್ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರೆ, ಅದರ ಬಳಿಕ ಬಂದ ಜಮೀಮಾ ರಾಡ್ರಿಗ್ಸ್ ಸ್ವೀಪ್ ಹೊಡೆಯೋಕ್ಕೆ ಹೋಗಿ ಬೋಲ್ಡ್ ಆದರು. ಅದೇ ಓವರ್ನಲ್ಲಿ ಅಲೀಸ್ ಕ್ಯಾಪ್ಸಿ ಕೂಡ ಒಂದು ಚೀಕಿ ಶಾಟ್ ಹೊಡೆಯೋದಕ್ಕೆ ಹೋಗಿ ಬೋಲ್ಡ್ ಆದರು. ಇದರೊಂದಿಗೆ ಮೊಲಿನ್ಯೂಕ್ಸ್ ಅವರು 3 ವಿಕೆಟ್ಗಳನ್ನು ಒಂದೇ ಓವರ್ನಲ್ಲಿ ಪಡೆದರು. ಈ ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಅಂದರೆ ಬಿಗ್ ಟರ್ನಿಂಗ್ ಪಾಯಿಂಟ್ ಇದು. ಯಾಕಂದರೆ 7 ಓವರ್ಗೆ 64 ಆಗಿ 0 ವಿಕೆಟಲ್ಲಿತ್ತು ಡೆಲ್ಲಿ. ಅದೇ ಓವರ್ನಲ್ಲಿ 3 ವಿಕೆಟ್ ಹೋಯಿತು. ಅದಾದ ಬಳಿಕ ವಿಕೆಟ್ಗಳ ಮೇಲೆ ವಿಕೆಟ್ ಉರುಳುತ್ತಾ ಹೋಯಿತು. ಶ್ರೇಯಾಂಕಾ ಪಾಟೀಲ್ ಕೂಡ ಜಾಯ್ನ್ ಆದರು ವಿಕೆಟ್ ಕಾಲಮ್ಸ್ಗೆ. ಹಾಗೆಯೇ ಆಶಾ ಶೋಭನಾ ಕೂಡ ಜಾಯ್ನ್ ಆದರು ವಿಕೆಟ್ ಕಾಲಮ್ಸ್ಗೆ. ಶ್ರೇಯಾಂಕಾ ಪಾಟೀಲ್ ಅವರು ಬರ್ತಿದ್ದಂಗೆ ಬಿಗ್ ವಿಕೆಟ್ ಮ್ಯಾಗ್ಲೆನಿಂಗ್ ಅವ್ರನ್ನ ಆಲ್ಬಿಡಬ್ಲ್ ಮಾಡಿ ಔಟ್ ಎತ್ತಿದ್ರು. ಹಾಗೆಯೇ ಗ್ರೇಟ್ ಆಲ್ರೌಂಡರ್ ಕಪ್ ಅವರು ಕೂಡ ಬಿಗ್ ಹಿಟ್ ಹೊಡೆಯೋದಕ್ಕೆ ಹೋಗಿ ಆಶಾ ಶೋಭನಾ ಅವರಿಗೆ ಔಟ್ ಆದರು. ಆಶಾ ಶೋಭನಾ ಅವರು ಡಬಲ್ ಬ್ಲೋ ಕೊಟ್ಟರು ಆ ಓವರ್ನಲ್ಲಿ. ಜೆಸ್ ಜಾನ್ಸನ್ ಅವ್ರನ್ನೂ ಕೂಡ ಗೂಗ್ಲಿ ಮೂಲಕ ಔಟ್ ಮಾಡಿದರು. ಅವರು ಕೂಡ ಬಿಗ್ ಶಾಟ್ ಹೊಡೆಯೋದಕ್ಕೆ ಹೋಗಿ ಫೇಲ್ ಆದರು. ಇದರೊಂದಿಗೆ ಆಶಾ ಶೋಭನಾ ಒಂದೇ ಓವರ್ನಲ್ಲಿ 2 ವಿಕೆಟ್ ತೆಗೆದು ಡಬಲ್ ಬ್ಲೋ ಕೊಟ್ಟರು. ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ 81ಕ್ಕೆ 6 ವಿಕೆಟ್ ಕಳೆದುಕೊಳ್ತು. 64ಕ್ಕೆ 0 ಇದ್ದ ತಂಡ 81ಕ್ಕೆ 6 ವಿಕೆಟ್ ಕಳೆದುಕೊಳ್ತು ಅಂದರೆ ನಮ್ಮ ಬೌಲಿಂಗ್ ಮತ್ತು ಕಂಬ್ಯಾಕನ್ನು ನೀವು ಮೆಚ್ಚಲೇಬೇಕು. ಈ ಥರ ಬೌಲಿಂಗ್ ಹಾಕಲಿಲ್ಲ ಅಂದರೆ ದೇವರಾಣೆ ಇವತ್ತು ಈ ರೀತಿ ಲೋ ಸ್ಕೋರಿಂಗ್ಗೆ ಆಲ್ಔಟ್ ಮಾಡಲಿಕ್ಕೆ ದೇವರಾಣೆ ಸಾಧ್ಯ ಆಗ್ತಾ ಇರಲಿಲ್ಲ. ಸಖತ್ ಕಂಬ್ಯಾಕ್ ಇದು. ಇನಿಷಿಯೇಟಿವ್ ತಗೊಂಡಿದ್ದು ಮೊದಲು ಸೋಫಿ ಮೊಲಿನ್ಯೂಕ್ಸ್, ಅದಾದ ಬಳಿಕ ಸ್ಪಿನ್ನರ್ಸ್ ಆಶಾ ಶೋಭನಾ ಮತ್ತು ಶ್ರೇಯಾಂಕಾ ಪಾಟೀಲ್ ಕೂಡ ಜಾಯ್ನ್ ಆದರು ಅವ್ರ ಪಾರ್ಟಿಗೆ. ನಂತರ ಮಿನ್ನುಮಣಿ ಹಾಗೆಯೇ ರಾಧಾ ಯಾದವ್ ಕೂಡ ಔಟ್ ಆದರು. ಕೊನೆಯಲ್ಲಿ 113 ರನ್ಗಳಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ ತಂಡವು ಆಲ್ಔಟ್ ಆಗಿ ಫೈನಲ್ನಲ್ಲಿ ಮುಗ್ಗರಿಸಿತು. ಸುಲಭದ 114 ರನ್ಗಳ ಟಾರ್ಗೆಟನ್ನು ಆರ್ ಸಿ ಬಿ ತಂಡಕ್ಕೆ ನೀಡಲಾಯಿತು. ಈ ಸ್ಕೋರ್ ಕಾರ್ಡ್ ನೋಡ್ತಿದ್ದಾಗೇ ಆರ್ ಸಿ ಬಿ ಫ್ಯಾನ್ಸ್ನಲ್ಲಿ ಮತ್ತೊಮ್ಮೆ ಹುಮ್ಮಸ್ಸು ಜಾಸ್ತಿ ಆಯಿತು. ಇದು ಈಸಿ ಸ್ಕೋರ್ ಇದೆ, ಖಂಡಿತವಾಗ್ಲೂ ನಾವು ಹೊಡಿತೀವಿ ಅಂತ ಮತ್ತು ಟ್ರೋಫಿ ಗೆಲ್ತೀವಿ ಅಂತ ಸಖತ್ ಖುಷಿ ಆಯಿತು. ನಮಗೆ ಬೇಕಾಗಿದ್ದೇನು ಅದೇನೆ. ಬೌಲಿಂಗ್ನಲ್ಲಿ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಅಂದರೆ ಶ್ರೇಯಾಂಕಾ ಪಾಟೀಲ್ 4 ವಿಕೆಟ್, ಸೋಫಿ ಮೊಲಿನ್ಯೂಕ್ಸ್ 3 ವಿಕೆಟ್, ಹಾಗೆಯೇ ಆಶಾ ಶೋಭನಾ 2 ವಿಕೆಟ್. ಸೋಫಿ ಮೊಲಿನ್ಯೂಕ್ಸ್ ಒಂದು ಬೆಂಕಿ ರನ್ಔಟ್ ಕೂಡ ಮಾಡಿದರು, ಅದನ್ನು ಮರೆಯೋ ಹಾಗೆ ಇಲ್ಲ. ಹಾಗಾಗಿ 114 ರನ್ಗಳ ಸುಲಭದ ಟಾರ್ಗೆಟ್ ಆರ್ ಸಿ ಬಿ ತಂಡಕ್ಕೆ ಕೊಟ್ಟರು ಅವರು. 113 ರನ್ಗಳ ಸಾಧಾರಣ ಮೊತ್ತವನ್ನು ಬೆನ್ನತ್ತಿದ ಆರ್ ಸಿ ಬಿ ತಂಡಕ್ಕೆ ಒಳ್ಳೆ ಆರಂಭ ಸಿಕ್ತು. ಮೇಯ್ನಾಗಿ ಅಪ್ರೋಚ್ ಇಷ್ಟ ಆಯಿತು. ಯಾವುದೇ ದೊಡ್ಡ ಹೊಡೆತಕ್ಕೆ ಕೈ ಹಾಕಲಿಲ್ಲ, ಗ್ರೌಂಡ್ ಆಡ್ತಾಯಿದ್ರು. ಸೋಫಿ ಡಿವೈನ್ ಮತ್ತು ಸ್ಮೃತಿ ಮಂದಣ್ಣ 49 ರನ್ಗಳ ಪಾರ್ಟ್ನರ್ಶಿಪ್ ಮಾಡಿದರು.
ಎಲ್ಲನೂ ಅಗ್ರೆಸಿವ್ ಆಟಕ್ಕೆ ಹೋಗಲಿಲ್ಲ, ಗ್ರೌಂಡ್ ಆಡ್ತಾಯಿದ್ರು. ಇದು ನನಗೆ ಈ ಅಪ್ರೋಚ್ ಸಾಕಷ್ಟು ಖುಷಿ ಕೊಡ್ತು. ಯಾಕಂದರೆ ಅಪ್ಪಿತಪ್ಪಿ ಆವಾಗಲೇ ವಿಕೆಟ್ ಹೋಗಿದ್ದಿದ್ರೆ ಈ ಮ್ಯಾಚು ಕೂಡ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಅಪ್ರೋಚ್ ಹೆವಿ ಇಷ್ಟ ಆಯಿತು. ಸೌಫಿ ಡಿವೈನ್ ಕೊಂಚ ಹೊತ್ತಿನ ಬಳಿಕ ಅಬ್ಬರಿಸಿದರು. ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡೆದು ಔಟ್ ಆದರು. 49ಕ್ಕೆ ಫಸ್ಟ್ ವಿಕೆಟ್ ಹೋಯಿತು. ಅದಾದ ಬಳಿಕ ಆಲಿಸ್ ಪೆರಿ ಮತ್ತು ಸ್ಮೃತಿ ಮಂದಣ್ಣ ಮತ್ತೊಮ್ಮೆ ಗ್ರೌಂಡ್ ಪ್ಲೇ ಆಡಿದರು. 1-2 ಸಿಂಗಲ್ 2 ಇದರಲ್ಲೇ ಜಾಸ್ತಿ ಒತ್ತು ಕೊಡ್ತಾಯಿದ್ರು. ಆಲಿಸ್ ಪೆರಿ ಅಲ್ಲಲ್ಲಿ ಒಂದೊಂದು ಬೌಂಡ್ರಿ ಹೊಡಿತಾಯಿದ್ರು. ಸ್ಮೃತಿ ಮಂದಣ್ಣ ಮಾತ್ರ ಸಿಂಗಲ್ಗೇನೆ ಒತ್ತು ಕೊಡ್ತಾಯಿದ್ರು. ಇನ್ನೇನು ಪಂದ್ಯ ಮುಗಿದೇ ಹೋಯಿತು ಅನ್ನೋಷ್ಟರಲ್ಲಿ ಸ್ಮೃತಿ ಮಂದಣ್ಣ ಅವರು ಔಟ್ ಆಗ್ತಾರೆ. ಕೊನೆಯಲ್ಲಿ ರೀಚಾ ಘೋಷ್ ಮತ್ತು ಆಲಿಸ್ ಪೆರಿ ಜೊತೆ ಆಗ್ತಾರೆ. ಆದರೂ ನಮಗೆ ಸ್ವಲ್ಪ ಬಾಯಿಗೆ ತರಿಸಿನೇ ವಿನ್ ಆದರು. ಎಷ್ಟಂದರೂ RCB ಅಲ್ವಾ, ತಮ್ಮ ಗುಣ ಎಲ್ಲಿ ಬಿಡ್ತಾರೆ. ಕೊನೆ ಓವರ್ವರೆಗೂ ಮ್ಯಾಚ್ ತಗೋಗಿದ್ರು ಇವರು. ಆಲ್ಮೋಸ್ಟ್ ನಮಗೂ ಕೂಡ ಬಾಯಿಗೆ ಬಂದುಬಿಟ್ಟಿತ್ತು, ಇದನ್ನು ಕೂಡ ಈ ಥರ ಮಾಡಿಬಿಟ್ರು ಅಂತ. ಕೊನೆಯಲ್ಲಿ ರೀಚಾ ಘೋಷ್ ಬೌಂಡ್ರಿ ಹೊಡೆಯುವ ಮೂಲಕ ಪಂದ್ಯವನ್ನು ನಮ್ಮದಾಯಿಸ್ಕೊಂಡಿದ್ದಾರೆ. 8 ವಿಕೆಟ್ಗಳ ಜಯವಿದೆ. ಇದರೊಂದಿಗೆ RCB ಫ್ರಾಂಚೈಸ್ಗೆ ಮೊದಲ ಕಪ್ ಸಿಕ್ಕಿದಂತಾಗಿದೆ, ಅದು ಕೂಡ ವುಮೆನ್ಸ್ ತಂಡದಿಂದ. ಕಳೆದ 15 ವರ್ಷಗಳಿಂದ ಇದೇ ಕಪ್ಗಾಗಿ ನಾವು RCB ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ವಿ. ಕೊನೆಗೂ ಅದು ವುಮೆನ್ಸ್ ಪ್ರೀಮಿಯರ್ ಲೀಗ್ ರೂಪದಲ್ಲಿ ನಮಗೆ ಸಿಕ್ಕಿದೆ. ನಮ್ಮ ಫ್ರಾಂಚೈಸ್ಗೆ ಅಂತೂ ಒಂದು ಕಪ್ ಬಂದಿದೆ, ಇದೇ ಖುಷಿ. ನಮ್ಮ ಖುಷಿಯಲ್ಲಿ ಮಾತೇ ಬರ್ತಾಯಿಲ್ಲ ಏನು ಹೇಳಬೇಕು ಅಂತ. ಸಖತ್ ಖುಷಿ ಆಗ್ತಾಯಿದೆ. ಈ ಸೀಸನ್ನಲ್ಲಿ ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪ್ ಎರಡೂ ನಮ್ಮ ಕಡೆನೇ. ಆಲಿಸ್ ಪೆರಿ ಆರೆಂಜ್ ಕ್ಯಾಪ್ ಪಡೆದಿದ್ದರೆ ಶ್ರೇಯಾಂಕ ಪಾಟೀಲ್ ಪರ್ಪಲ್ ಕ್ಯಾಪನ್ನು ಪಡೆದಿದ್ದಾರೆ. ಹಾಗಾಗಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಇಡೀ ಟೂರ್ನಮೆಂಟ್ ಉದ್ದಕ್ಕೂ RCB ತಂಡದಿಂದ ಬಂದಿದೆ. ಹಾಗಾಗಿ ಮೊದಲ ಕಪ್ ನಮಗೆ ಸಿಕ್ಕಿದೆ. ತುಂಬಾ ಖುಷಿ ಆಗ್ತದೆ. ನಿಮಗೆ ಯಾವ ಥರ ಖುಷಿ ಆಗ್ತದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಬೇಕು. ಇದು ಒಂಥರ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಫುಲ್ ಧೂಳೆಬ್ಸಿಬಿಡ್ತಾರೆ ಈಗ ಖಂಡಿತವಾಗ್ಲೂ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಗೆದ್ದ ಮರುಕ್ಷಣದಿಂದನೇ. ಮೆನ್ಸ್ಗಿಂತ ಮುಂಚಿತವಾಗಿಯೇ ವುಮೆನ್ಸ್ ಕ್ರಿಕೆಟ್ ತಂಡದವರು ಕಪ್ಪನ್ನು ಎತ್ತಿದ್ದಾರೆ. ಹೋಪ್ ಈ ಬಾರಿ RCB ಮೆನ್ಸ್ ತಂಡ ಕೂಡ ಕಪ್ ಗೆಲ್ತಾರೆ ಅನ್ನೋ ಭರವಸೆ ನನ್ನ ಹತ್ರ ಇದೆ. ಆದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಸದ್ಯಕ್ಕಂತೂ RCB ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ ನಮ್ಮದೇ ಹೇಳಲಿಕ್ಕೆ ಏನೇ ತೊಂದರೆ ಇಲ್ಲ, ಯಾಕಂದರೆ ಕಪ್ ನಮ್ಮದೇ ಅಲ್ವಾ. ಹೆಚ್ಚಿನ ವಿಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.